ನಮಸ್ಕಾರ ಎಲ್ಲರಿಗೂ. ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದೊಡ್ಡ ರವೆಯಿಂದ ಸಿಹಿ ಸಿರ ಮಾಡುವ ಸರಳ ಮತ್ತು ರುಚಿಯಾದ ವಿಧಾನ ನೋಡೋಣ. ಈಗ ಇದಕ್ಕೆ ಬೇಕಾಗುವ ಪದಾರ್ಥಗಳು ನೋಡೋಣ. 1 ಕಪ್ ರವೆ, 1 ಕಪ್ ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ, 4 ಚಮಚ ತುಪ್ಪ. ಒಲೆಯನ್ನು ಹಚ್ಚಿಕೊಂಡು ಕಡಾಯಿ ಇಟ್ಕೊಳ್ಳೋಣ. ನಂತರ ರವೆಯನ್ನು ಹಾಕೋಣ. ಪಾತ್ರೆ ಕಾದ ನಂತರ ರವೆ ಹಾಕಬೇಕು. ರವೆಯನ್ನು ಸಣ್ಣ ಉರಿಯಲ್ಲಿ ಇಟ್ಟು ಹುರಿಯಬೇಕು. ಕೆಂಪಗಾಗುವವರೆಗೂ ಹುರಿದುಕೊಳ್ಳಬೇಕು. ಪ್ಲೇಟಲ್ಲಿ ಹಾಕಿಕೊಳ್ಳಿ. ನಂತರ ಅದೇ ಕಡಾಯಿ ಇಟ್ಟುಕೊಂಡು 2 ಕಪ್ ನೀರು ಹಾಕಿಕೊಳ್ಳಬೇಕು. ಅದು ಕುದಿಯುವಾಗ ಇದಕ್ಕೆ ರವೆಯನ್ನು ಸೇರಿಸಿಕೊಳ್ಳಬೇಕು. ಅದು ಗಂಟಾಗದ ರೀತಿಯಲ್ಲಿ ನಿಧಾನವಾಗಿ ತಿರುಗಿಸಬೇಕು. ಗಂಟಾಗದ ರೀತಿಯಲ್ಲಿ ತಿರುಗಿಸಿಕೊಳ್ಳುತ್ತಾ ಇರಬೇಕು. ರವೆ ಕುದ್ದ ಮೇಲೆ ಸಕ್ಕರೆ ಸೇರಿಸಿಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸುತ್ತಾ ನಾನು 1 ಬಟ್ಲ ಸಕ್ಕರೆ ಹಾಕೀನಿ. ನೀವು ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕಬಹುದು. ಕಲಿಸಿಕೊಳ್ಳಬೇಕು. ನಂತರ ಅದು ಗಟ್ಟಿಯಾಗುವವರೆಗೂ ಕಲಿಸಿಕೊಂಡು ಗಟ್ಟಿಯಾದ ನಂತರ ಕೆಳಗಡೆ ಇಳಿಸಿಕೊಳ್ಳಬಹುದು. ಇದು ಕಾಯಲು ಇಟ್ಟುಕೊಳ್ಳಬೇಕು. ನಂತರ ಇದು ಕಾದ ನಂತರ 4 ಚಮಚ ತುಪ್ಪವನ್ನು ಹಾಕಬೇಕು. ತುಪ್ಪ ಹಾಕಿದ ಮೇಲೆ ಕಾದ ನಂತರ ಗೋಡಂಬಿ ಫ್ರೈ ಮಾಡಿಕೊಳ್ಳಿ. ಕೆಂಪು ಆಗುವವರೆಗೂ ಫ್ರೈ ಮಾಡಿ. ನಂತರ ಇದನ್ನು ತೆಗೆದುಕೊಂಡು ಬೇರೆ ಬಟ್ಟಲಲ್ಲಿ ತೆಗೆದುಕೊಳ್ಳಿ. ನಂತರ ಇದಕ್ಕೆ ದ್ರಾಕ್ಷಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಒಣ ದ್ರಾಕ್ಷಿ ಹಾಕಿ ಕೆಂಪಗಾಗುವವರೆಗೂ ಫ್ರೈ ಮಾಡಿ. ಇದು ಕೆಂಪಗಾದ ನಂತರ ಇದನ್ನು ಸಿರದಲ್ಲಿ ಹಾಕಿ ಕಲಿಸಿಕೊಳ್ಳಬೇಕು. ನಂತರ ಏಲಕ್ಕಿ ಪುಡಿಯನ್ನು ಸೇರಿಸಿ ಎಲ್ಲವನ್ನು ಒಟ್ಟಿಗೆ ಕಲಿಸಿಕೊಳ್ಳಿ. ಈಗ ಬಟ್ಟಲಲ್ಲಿ ಸರ್ವ್ ಮಾಡಿ. ಈ ಥರ ಹಾಕಿ ನಿಧಾನವಾಗಿ ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಟೇಸ್ಟ್ ನೋಡೋಣ. ತುಂಬ ರುಚಿಯಾಗಿದೆ. ಇದನ್ನು ನೀವು ತಪ್ಪದೇ ಒಂದ್ಸಲ ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ ನನಗೆ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.